ರಾಯಚೂರು ಟೈಮ್ಸ್ಗೆ ಸ್ವಾಗತ. ಸ್ವಾಮಿಗಳೇ, ನಾಳಿನ ವಿಶೇಷ ಏನು ಸ್ವಾಮಿಗಳೇ? ವಾರಾಹಿ ಅಮ್ಮನವ್ರದ್ದು ಕೋಲಾರ ನಗರದ ಕೋಲಾರಮ್ಮ ದೇವಾಲಯ ಪಕ್ಕದ ರಸ್ತೆಯಲ್ಲಿರುವ ಶ್ರೀ ಮಹಾಗಣಪತಿ, ಮಹಾಲಕ್ಷ್ಮಿ, ಸಂಕಷ್ಟಹರ ಗಣಪತಿ, ಷಣ್ಮುಖ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಹಾಗೂ ವಾರಾಹಿ ದೇವಾಲಯದಲ್ಲಿ ಪ್ರಥಮ ಬಾರಿಗೆ ಅಮ್ಮನವರಿಗೆ ವಾರಾಹಿ ವಿಗ್ರಹ ಪ್ರತಿಷ್ಠಾಪನೆ ಆದ ನಂತರ ಮೊದಲ ಬಾರಿಗೆ ಅಮ್ಮನವರಿಗೆ ವಾರಾಹಿ ನವರಾತ್ರಿ ಪ್ರಯುಕ್ತ ಈ ಆಷಾಢ ಮಾಸದಲ್ಲಿ ಅಮ್ಮನವರಿಗೆ 9 ದಿವಸ ವಾರಾಹಿ ನವರಾತ್ರಿ ನಡೆಯುತ್ತದೆ. ಒಂದೊಂದು ದಿವಸ ಒಂದೊಂದು ರೂಪದಲ್ಲಿ ಅಮ್ಮನವರು ಒಂದೊಂದು ವಾಹನದಲ್ಲಿ ಅಮ್ಮನವರು ವಾರಾಹಿ ದರ್ಶನ ಕೊಡ್ತಾಳೆ. ಹಾಗಾಗಿ ಈ ವಾರಾಹಿ ನವರಾತ್ರಿಯಲ್ಲಿ ಯಾವ ಭಕ್ತಾದಿಗಳು ಅವರ ಯಾವುದೇ ಕೋರಿಕೆ ಇದ್ದರೂ ಕೂಡ ಮತ್ತು ಏನೇ ಒಂದು ಸಾಧನೆ ಮಾಡಬೇಕು ಅಂತ ಅವರಿಗೆ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಯಾವುದೇ ಅಡಚಣೆಗಳಿದ್ದರೂ ಕೂಡ ಈ 9 ದಿವಸ ಆ ವಾರಾಹಿ ಆರಾಧನೆ ಮತ್ತು ವಾರಾಹಿ ಪೂಜೆ, ವಾರಾಹಿ ಮಾತೆಯ ದರ್ಶನ ಮಾಡಿದರೆ ಅವರ ಸಕಲ ಇಷ್ಟಾರ್ಥಗಳು ಆ ತಾಯಿ ಶೀಘ್ರದಲ್ಲೇ ವಾರಾಹಿ ನೆರವೇರಿಸ್ತಾಳೆ. ನಾಳೆ ಅಮ್ಮನವರಿಗೆ ಪ್ರಥಮ ದಿವಸ ಅಮ್ಮನವರಿಗೆ ವೃಷಭವಾಹಿನಿ ಅಲಂಕಾರ, ವಾರಾಹಿ ಅಲಂಕಾರವನ್ನು ಆ ತಾಯಿಗೆ ನೆರವೇರಿಸ್ತಾ ಇದ್ದೀವಿ. ಅಮ್ಮನವರು ಏನೇನು ಅಲಂಕಾರ ಇರುತ್ತೆ ಸ್ವಾಮಿಗಳೇ? ಅಮ್ಮನವರಿಗೆ ವಾರಾಹಿ ನವರಾತ್ರಿಯಲ್ಲಿ ಪ್ರಥಮ ದಿವಸ ಗುರುವಾರ 26ನೇ ತಾರೀಕು ಅಮ್ಮನವರಿಗೆ ವೃಷಭವಾಹನ ಅಲಂಕಾರ ಮತ್ತು ಶುಕ್ರವಾರ ಗಜವಾಹನ ಅಲಂಕಾರ, ಗಜವಾಹನ ವಾರಾಹಿ ಅಲಂಕಾರ, ಶನಿವಾರ ಅಮ್ಮನವರಿಗೆ ಶೇಷವಾಹನ ವಾರಾಹಿ ಅಲಂಕಾರ ಮತ್ತು ಭಾನುವಾರ ಅಶ್ವವಾಹನ ವಾರಾಹಿ ಅಲಂಕಾರ, ಸೋಮವಾರ ಮಯೂರ ವಾಹನ ವಾರಾಹಿ ಅಲಂಕಾರ ಮತ್ತು ಮಂಗಳವಾರ ಹಂಸವಾಹನ ವಾರಾಹಿ ಅಲಂಕಾರ, ಬುಧವಾರ ಮಹಿಷವಾಹನ ವಾರಾಹಿ ಅಲಂಕಾರ, ಗುರುವಾರ ಸಿಂಹವಾಹನ ವಾರಾಹಿ ಅಲಂಕಾರ ಮತ್ತು ಶುಕ್ರವಾರ ನವಮಿ ದಿವಸ ಅಮ್ಮನವರಿಗೆ ಪಂಚಫಲಗಳ ಅಲಂಕಾರ ಮತ್ತು ಶನಿವಾರ ಮಹಾವಾರಾಹಿ ಅಲಂಕಾರ. ಈ 10 ದಿವಸ ಅಮ್ಮನವರಿಗೆ ವಿವಿಧ ರೂಪದಲ್ಲಿ ಆ ತಾಯಿ ದರ್ಶನ ಕೊಡ್ತಾಳೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾಯಿ ದರ್ಶನ ಪಡೆದು ತಾಯಿ ಅನುಗ್ರಹ ಪಡಬೇಕಾಗಿ ನಾವು ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ.